ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನೀವೇ ಮೊದಲು ನೋಡ್ಬೋದು, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ತಡ ಮಾಡ್ತೀನಿ. ಪ್ರೇಮ ಕಾವ್ಯ ಸಂಚಿಕೆಯ ಗುರುವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ಪ್ರೇಮ ಮತ್ತು ಕಾವ್ಯ ಇಬ್ಬರು ಸೇರಿ ವಾಣಿಗೆ ಒಂದು ನ್ಯೂಸ್ ಪೇಪರ್ನ ಕಳಿಸ್ಬಿಟ್ಟು ಫೋನ್ ಮಾಡಿದ್ದಾರೆ. ವಾಣಿ, ನ್ಯೂಸ್ ಪೇಪರ್ ಸಿಗ್ತಾ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ವಾಣಿ, ಹ್ಞೂ ಅಕ್ಕ ಸಿಕ್ತು, ಇಲ್ಲಿ ಸ್ನೇಹ ಅಂತ ತುಂಬ ಎದುರ್ಕೊಂಬಿಟ್ಟಿದ್ದಾಳೆ ಅಕ್ಕ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾಳೆ ಪ್ರೇಮ, ಸರಿ ವಾಣಿ, ನೀನು ಈ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನು ನೀಟಾಗಿ ಓದಿ ಅವಳಿಗೆ ಹೇಳು. ಅವಳು ಈಗೇನು ಅರ್ಥ ಮಾಡ್ಕೊತಾಳೆ ಅದೇ ನಮ್ಮ ಮುಂದಿನ ಸ್ಟೆಪ್ಪು, ಮುಂದಿನ ಪ್ಲ್ಯಾನ್ಗೆ ನಮಗೆ ಒಂದು ಐಡಿಯಾ ಬಂದಂಗೆ, ಓಕೆನಾ, ನೀಟಾಗಿ ಹೇಳು ಅಂತಾರೆ. ಸರಿ ಅಕ್ಕ, ನೀವು ತಲೆ ಕೆಡ್ಸ್ಕೊಂಬಿಡಿ, ನಾನೆಲ್ಲ ಹೇಳ್ತೀನಿ ಬಿಡಿ ಅಂತ ಹೇಳಿ ವಾಣಿ ನ್ಯೂಸ್ ಪೇಪರ್ ಓದ್ಕೊಂಡು, ಇವತ್ತು ನನ್ನ ಸ್ನೇಹಕ್ಕ, ನನ್ನ ಭವಿಷ್ಯ ಇವತ್ತು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀವು ಹೊಸ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊತೀರಾ, ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಅಂತೆಲ್ಲ ನನ್ನ ಜೀವನದಲ್ಲಿ ಆಗೋವಂಥದ್ದೇನೆ ಕೊಟ್ಟಿದ್ದಾರೆ ಈ ನ್ಯೂಸ್ ಪೇಪರಲ್ಲಿ. ಸ್ನೇಹಕ್ಕ, ನಿಮ್ಮದೇನು ರಾಶಿ ಸ್ನೇಹಕ್ಕ, ನಿಮ್ಮ ರಾಶಿನೂ ಓದ್ತೀನಿ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಸ್ನೇಹ, ನಂದು ವೃಶ್ಚಿಕ ರಾಶಿ ಅಂತ ಹೇಳ್ತಾಳೆ. ವಾಣಿ ಅದಕ್ಕೆ ಪೇಪರ್ ನೋಡಿಬಿಟ್ಟು, ಅಯ್ಯೋ ಹೌದಾ, ಸರಿ ಅಕ್ಕ ಬಿಡಿ, ಏನಿಲ್ಲ ಅಂತಾಳೆ. ಅದಕ್ಕೆ ಸ್ನೇಹ, ಏನು ಕೊಟ್ಟಿದ್ದಾರೆ ಓದು ಅಂತಾಳೆ. ವಾಣಿ, ಏನಿಲ್ಲ ಬಿಡಿ ಅಂತಾಳೆ. ಸ್ನೇಹ, ಬಾಯಿ ಮುಚ್ಕೊಂಡು ಓದು, ಅಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅದು ನಿಮ್ಮ ರಾಶಿಯವರಿಗೆ ಮದುವೆ ಯೋಗ ಕೂಡಿ ಬರುತ್ತದೆ ಅಂತ ಬರೆದಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಇದನ್ನು ಹೇಳೋಕ್ಕೆ ನೀನೇನಕ್ಕೆ ಅಷ್ಟು ಹೆಸಿಟೇಟ್ ಮಾಡ್ಕೊತೀಯ, ಖುಷಿಯಾದ ವಿಷಯನೇ ಅಲ್ವಾ ಮದುವೆ ಅಂತ ಹೇಳಿ ಖುಷಿ ಪಡ್ತಿರ್ತಾಳೆ. ಆಗ ವಾಣಿ ಹೇಳ್ತಿದ್ದಾಳೆ, ಅಷ್ಟೇ ಅಲ್ಲ ಅಕ್ಕ, ಇನ್ನೂ ಮುಂದೆ ಇದೆ ಅಕ್ಕ ಅಂತ ಹೇಳ್ತಾಳೆ. ಮುಂದೆ ಇದೆಯಾ, ಏನು ಓದು ನೋಡೋಣ ಅಂತ ಹೇಳ್ತಾಳೆ. ಅದಕ್ಕೆ ವಾಣಿ, ನಿಮಗೆ ಮದುವೆ ಜೊತೆಗೆ ಮರಣದ ಯೋಗವೂ ಇದೆ, ನಿಮಗೆ ಅತೃಪ್ತ ಆತ್ಮ ಒಂದು ಕಾಡ್ತಾ ಇದೆ, ಅತೃಪ್ತ ಆತ್ಮ ನಿಮ್ಮನ್ನು ಯಾವಾಗ ಬೇಕಾದರೂ ಕೊಲ್ಬೋದು ಇವತ್ತು ನಾಳೆನಲ್ಲಿ ಅಂತ ಬರೆದಿದ್ದೆ ಅಕ್ಕ ಅಂತ ಹೇಳ್ತಾಳೆ. ಅವಳು ಅದನ್ನು ಕೇಳಿಸ್ಕೊಂಡ ತಕ್ಷಣ ಕೈಯಲ್ಲಿರೋ ಲೋಟನ ಕೆಳಗಡೆ ಬೀಳಿಸ್ಬಿಟ್ಟು, ಡ್ಯಾಡಿ 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 ಪ್ಲೀಸ್ ಡ್ಯಾಡಿ, ಈ ಪ್ರೇಮ ಅನ್ನೋ ಆತ್ಮ ನನ್ನನ್ನು ಬಿಡ್ತಾ ಇಲ್ಲ ಡ್ಯಾಡಿ, ಪ್ಲೀಸ್ ಡ್ಯಾಡಿ ನನ್ನನ್ನು ಉಳಿಸ್ಕೊಳ್ಳಿ ಅಂತ ಬರ್ತಾಳೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ, ಏನಮ್ಮ ಪ್ರೇಮ ಸತ್ತೋಗಿದ್ದಾಳೆ, ನೀನು ಮತ್ತೆ ಅವಳನ್ನ ಅದು ಇದು ಅಂತೆಲ್ಲ ಹೇಳ್ತೀಯಲ್ಲಮ್ಮ, ಏನಮ್ಮ ನಿಂದು ಅಂತ ಹೇಳ್ತಾರೆ. ಅದಕ್ಕೆ ವಾಣಿ ಹೇಳ್ತಾ ಇದ್ದಾಳೆ, ಸರ್ ಅದು ನನಗೆ ಸ್ನೇಹಕ್ಕೆ ನೋಡಿದ್ರೆ ಭಯ ಆಗ್ತಾ ಇದೆ, ಅವ್ರು ತುಂಬ ಎದುರ್ಕೊಂಬಿಟ್ಟಿದ್ದಾರೆ, ನನಗೊಬ್ಬರು ಮಾಂತ್ರಿಕ ಗೊತ್ತು, ಅವರು ತುಂಬ ಫೇಮಸ್ಸು ದೆವ್ವ ಓಡಿಸೋದ್ರಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಹ್ಞೂ ಡ್ಯಾಡಿ ಅವ್ರ ಹತ್ರ ನಾವು ಹೋಗೋಣ ಡ್ಯಾಡಿ ಅಂತ ಸ್ನೇಹ ಹೇಳ್ತಾಳೆ. ಅದಕ್ಕೆ ಅವ್ರ ಡ್ಯಾಡಿ, ಸರಿ ನಮ್ಮ, ನನಗೆ ನಿನ್ನ ಜೀವಕ್ಕಿಂತ ಬೇರೆ ಏನು ಮುಖ್ಯ ಅಲ್ಲ, ಸರಿ ವಾಣಿ ಅದು ಯಾರು ಬೇಗ ಕೇಳ್ಬಿಟ್ಟು ಅವ್ರು ಯಾವಾಗ ಸಿಗ್ತಾರೆ ಅಂತ ನಮಗೆ ಹೇಳಮ್ಮ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಹೇಳಿ ವಾಣಿ ಅಲ್ಲಿಂದ ಹೋಗ್ಬಿಟ್ಟು ಇವ್ರಿಗೆ ಕಾಲ್ ಮಾಡ್ತಾಳೆ, ಮತ್ತು ಪ್ರೇಮ ಮತ್ತು ಕಾವ್ಯಗೆ. ಅಲ್ಲಿ ಹೇಳ್ತಾ ಇದ್ದಾರೆ, ಕಾವ್ಯಕ್ಕ ಹಿಂಗೆ ಅವಳು ಎದುರ್ಕೊಂಡ್ಬಿಟ್ಟಿದ್ದಾಳೆ, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗ್ತಾ ಇದೆ, ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸರಿ, ಹಾಗಾದರೆ ವಾಣಿ ನಾವು ಇನ್ನು ಮುಂದಿನ ಸ್ಟೆಪ್ಪು ತೊಗೊಳ್ಳೋಣ ಅಂತ ಹೇಳಿ ಇವರು ಮಹಾದೇವ ಹೇಳ್ತಾ ಇದ್ದಾನೆ ರಾಮುಗೆ, ರಾಮು ಸಾಕು, ಆ ವಾಣಿ ಅಂತ್ಯ ಇನ್ಮೇಲೆ ಸ್ಟಾರ್ಟ್ ಆಗಲೇಬೇಕು, ನಡಿಲ್ಲ ರಾಮು, ನಾವು ಹೋಗಿ ಇನ್ನೂ ತಯಾರಿ ಮಾಡ್ಕೊಳ್ಳೋದು ತುಂಬ ಇದೆ ಅಂತ ಹೇಳಿ ಅವರಲ್ಲಿಂದ ಹೊರಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಲ್ಯಾಣಿ ಅವ್ರು ಬಂದು, ಏನು 3 ಜನ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಮಹೇಶ್ವರಿ ಬಂದು, ಹೌದು ರಾಮು ಎಲ್ಲ ಹೊರಟಿದ್ದೀರಾ, ಅದರಲ್ಲಿ ಕಾವ್ಯ ಯಾವತ್ತು ಬ್ಯಾಗ್ನ ತಗೊಳ್ದೋಳು, ಇವತ್ತು ಬ್ಯಾಗೆಲ್ಲ ತಗೊಂಡ್ಬಿಟ್ಟಿದ್ದಾರಲ್ಲ, ಏನು ವಿಶೇಷ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ ಮಹಾದೇವ, ಅಲ್ಲ ಚಿಕ್ಕಮ್ಮ, ಏನು ವಿಶೇಷ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತು ನಮಗೆಲ್ಲ ಒಂದು ಸತ್ಯ ತಿಳಿಯುವಂಥ ದಿನ ಇವತ್ತು, ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರ್ಬೇಕು ಇವತ್ತು. ಅದಕ್ಕೆ ಅವರಮ್ಮ ಕಲ್ಯಾಣಿ ಅವ್ರು ಕೇಳ್ತಿದ್ದಾರೆ, ಸತ್ಯನಾ, ಏನದು ಅಂತಾರೆ. ಅದಕ್ಕೆ ಮಹಾದೇವ ಹೇಳ್ತಿದ್ದಾರೆ, ಅದನ್ನೆಲ್ಲ ನಾನು ಬಂದು ಹೇಳ್ತೀನಿ, ಇವಾಗ ಜಾಸ್ತಿ ಏನು ಪ್ರಶ್ನೆ ಕೇಳಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ 3 ಜನನು, ರಾಮು, ಕಾವ್ಯ ಮತ್ತು ಮಹಾದೇವ್. ಬರ್ತಾ ಆಂದಿವೇನಲ್ಲಿ ಪ್ರೇಮ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಪ್ರೇಮ ಇನ್ನೂ ಮನೆಯಲ್ಲಿ ಬಂದಿರಲ್ಲ, ಅಷ್ಟರಲ್ಲಿ ಬರ್ತಾಳೆ. ಬಂದ ತಕ್ಷಣ, ಅಯ್ಯೋ ಸಾರಿ, ಅಲ್ಲಿ ಅತ್ತೆ ಮಾವ ಎಲ್ಲ ಅಲ್ಲಿ ಬಂದುಬಿಟ್ರು ಸಡನ್ನಾಗಿ ರೂಮ್ ಹತ್ರ, ಅವರನ್ನು ಕಣ್ತಪ್ಪಿಸಿ ಬರೋಷ್ಟೊಳಗೆ ನಾನು ಇಷ್ಟೊತ್ತಾಯಿತು, ಸರಿ ತಡ ಮಾಡೋದು ಬೇಡ, ನಡೀರಿ ಹೊರಡೋಣ ಅಂತ ಹೇಳಿ ಅವ್ರು ಹೊರಡ್ತಾರೆ. ಇಲ್ಲಿ ಸ್ನೇಹ ಮತ್ತು ಅವ್ರ ಡ್ಯಾಡಿ ವಾಣಿ ಅವರು ಕೂಡ ಒಂದು ಕಾರಲ್ಲಿ ಸೇಮ್ ಪ್ಲೇಸ್ಗೆ ಬರ್ತಾ ಇರ್ತಾರೆ. ಬಂದು ಇಳಿತಾರೆ ಕಾರ್ನ. ಇಳಿದ ಮೇಲೆ ಅಲ್ಲಿ ವಾಣಿ ಹೇಳ್ತಾ ಇದ್ದಾಳೆ, ಈ ಗುರೂಜಿ ಒಂಥರ ತುಂಬ ಪವರ್ಫುಲ್ಲು, ಯಾವುದೇ ಭೂತ ಪಿಶಾಚಿ ಯಾವುದಿದ್ರೂ ಕೂಡ ಇವ್ರನ್ನ ನೋಡಿ ಎದುರ್ಕೊಂಡು, ಇವ್ರ ಹೆಸರು ಹೇಳಿದ ತಕ್ಷಣ ಎದುರ್ಕೊಂಡು ಓಡೋಗ್ಬಿಡುತ್ತೆ, ಅಷ್ಟು ಪವರ್ಫುಲ್ ಇವರು ಅಂತ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಒಬ್ಬ ಆ ಗುರೂಜಿದು ಅಸಿಸ್ಟೆಂಟ್ ಬರ್ತಾನೆ. ಬಂದುಬಿಟ್ಟು, ಓಹೋ ನೀವೇನ ಬಂದಿರೋದು, ನಮ್ಮ ಗುರೂಜಿನ ಮೀಟ್ ಮಾಡೋದು ಅಷ್ಟು ಇದಲ್ಲ, ನಮ್ಮ ಗುರೂಜಿ ತುಂಬ ಪವರ್ಫುಲ್ಲು, ಅವ್ರ ಹತ್ರ ಯಾವ ದೆವ್ವ ಎಂಥ ಲೋಕಲ್ ದೆವ್ವ ಇದ್ರೂ ಹೊಂಟೋಗುತ್ತೆ, ಆದರೆ ಅದಕ್ಕಿಂತ ಮುಂಚೆ ನೀವು ಆ ಕಲ್ಯಾಣಿನಲ್ಲಿ ಮುಳುಗಿ ಇಲ್ಲಿಂದ ಗುಡಿ ತನಕ ಉರುಳು ಸೇವೆ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಅವ್ರ ಡ್ಯಾಡಿ, ಅಯ್ಯೋ ಉರುಳು ಸೇವೆ ಎಲ್ಲ ಮಾಡೋದು ಕಷ್ಟ,
ಬೇಕಾದ್ರೆ 5,000 ಎಕ್ಸ್ಟ್ರಾ ಕೇಳಿಬಿಡಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ ಅಸಿಸ್ಟೆಂಟು, ಅಯ್ಯೋ 5,000 ಅವೆಲ್ಲ ಇಲ್ಲ, ನಾವು ಒಂದ್ಸಲಿ ಕಮಿಟ್ ಆದರೆ ಮುಗಿದೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ಕಮಿಟ್ ಅಂದರೆ ಅಂತ ಅವರಪ್ಪ ಕೇಳ್ತಾರೆ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಕಮಿಟ್ ಅಂತ ಅಂದರೆ ನಮ್ಮ ಗುರೂಜಿದು ಏನು ರೂಲ್ಸ್ ಇದೆ ಅದನ್ನೇ ಫಾಲೋ ಮಾಡಬೇಕು. ನಮ್ಮ ಅಹಂಕಾರ ಏನು ಎಲ್ಲ ಕಳಿಬೇಕು ಅಂದರೆ ನಾವು ಕಲ್ಯಾಣಿನಲ್ಲಿ ಮುಳುಗಿ ಇಲ್ಲಿಂದ ಆ ಗುಡಿ ತನಕನೂ ಉರುಳು ಸೇವೆ ಮಾಡಲೇಬೇಕು. ಹಂಗಿದ್ರೆ ಮಾತ್ರ ಹೇಳಿ, ಇಲ್ಲಾಂದರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಹೊಂಟೋಗಿ ಅಂತ ಹೇಳಿಬಿಟ್ಟು ಅವನು ಹೋಗ್ತಿರ್ತಾನೆ. ಆಗ ವಾಣಿ, ಅಯ್ಯೋ 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 ಅಣ್ಣ ಆ ಥರ ಎಲ್ಲ ಹೋಗ್ಬೇಡಿ ಅಣ್ಣ, ಇಲ್ಲ ಸರ್ ನೀವು ಇಲ್ಲಿ ನೋಡಿ ಸರ್, ಸ್ನೇಹಕ್ಕನ ಮೇಲಿರೋ ದೆವ್ವ ಹೋಗಬೇಕು ಅಂತಂದರೆ ನಾವು ಮಾಡಲೇಬೇಕು, ಏನಾಗಲ್ಲ ನೀವು ಸುಮ್ಮನೆ ಒಪ್ಕೊಳ್ಳಿ ಅಂತ ಹೇಳ್ತಾಳೆ. ಇಲ್ಲಿ ಸ್ನೇಹ ಹತ್ರ ಬಂದು ಕೂಡ, ಸ್ನೇಹಕ್ಕ ನೀವು ರಾತ್ರಿ ಎಲ್ಲ ಎದ್ರುಕೊಂಡು ನಡ್ಗೋದಕ್ಕಿಂತ ಪ್ರೇಮ ದೇವಕ್ಕೆ ಇಲ್ಲೊಂದ್ಸಲಿ ನೀರಲ್ಲಿ ಮುಳುಗಿದ ತಕ್ಷಣ ಎಲ್ಲ ಪಾವನ ಆಗೋಗುತ್ತೆ ಅಕ್ಕ, ನೀರಲ್ಲಿ ಮುಳುಗಿ ಇಲ್ಲಿಂದ ಉಳ್ಸೇವೆ ಮಾಡಿಬಿಡೋದು ಬೆಟರ್ ಅಲ್ವಾ ನಿದ್ದೆಗಿಡೋದಕ್ಕಿಂತ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಅದಕ್ಕೆ ಸ್ನೇಹ, ಸರಿ ಪ್ರೇಮಿಳೆ ಮಾಡ್ತೀನಿ ನಾನು, ಆದರೂ ಭಯ, ಬಟ್ ಆದರೂ ಮಾಡ್ತೀನಿ ವಾಣಿ, ಡ್ಯಾಡಿ ನಾನು ಮಾಡ್ತೀನಿ ಡ್ಯಾಡಿ ಅಂತ ಹೇಳ್ತಾರೆ. ಆಗ ವಾಣಿ, ಅಣ್ಣ ನಮ್ಮ ಅಕ್ಕ ಮಾಡ್ತಾರೆ ಅಂತ ಹೇಳ್ತಾಳೆ. ಆಗ ಸರಿ ಬನ್ನಿ ನನ್ನ ಜೊತೆ ಅಂತ ಹೇಳಿ ನೀರಲ್ಲಿ ಮುಳುಗೋದಕ್ಕೆ ಕರ್ಕೊಂಡು ಹೋಗ್ತಾನೆ ಅವನು. ಕಲ್ಯಾಣಿ ಹತ್ರ ಅವ್ನು ಹೇಳ್ತಾ ಇದ್ದಾನೆ ಅಸಿಸ್ಟೆಂಟು, ಗುರೂಜಿ ಅಸಿಸ್ಟೆಂಟು, ನೋಡಿ ಈ ನೀರಲ್ಲಿ ನೀವು 3 ಸಲ ಮುಳುಗಿ ಎದ್ರೇ ದೆವ್ವ ಹೋಗೋದು ಅಂತ ಹೇಳ್ತಾನೆ. ಆಗ ಸ್ನೇಹ, ಡ್ಯಾಡಿ ನನಗೆ ನೀರು ನೋಡಿದ್ರೆ ಭಯ ಆಗ್ತಾಯಿದೆ, ಎಲ್ಲ ಪಾಚಿ ಕಟ್ಟು ಗ್ರೀನ್ ಕಲರ್ ಆಗಿಬಿಟ್ಟಿದೆ ಡ್ಯಾಡಿ, ನನಗೇನಾದರೂ ಸ್ಕಿನ್ ಅಲರ್ಜಿ ಆಗಿಬಿಟ್ರೆ ನಾನು ಏನು ಮಾಡಲಿ ಡ್ಯಾಡಿ ಅಂತ ಹೇಳ್ತಿರ್ತಾಳೆ. ಆಗ ಅವ್ನು ಹೇಳ್ತಾ ಇದ್ದಾನೆ ಅಸಿಸ್ಟೆಂಟು, ಅಲ್ಲಮ್ಮ ಅದನ್ನು ನಾವು ಪಾಚಿ ಬೆಳೆಸಿರೋದು ನಾವೇನೇ, ದೆವ್ವ ಬಿಡಿಸ್ಬೇಕು ಅಂತಲೇ ಆ ಪಾಚಿ ಸ್ಪೆಷಲಾಗಿ ನಾವು ಬೆಳೆಸಿರೋದು. ಈಗ ದೆವ್ವ ಅದರೊಳಗಡೆ ಮುಳುಗಿದ ತಕ್ಷಣ ನಿನಗೆ ವಾಂತಿ ಬರುತ್ತಾ, ವಾಂತಿ ಮುಖಾಂತರನೇ ಅರ್ಧ ಆಚೆ ಬಂದ್ಬಿಡುತ್ತೆ ಅಂತೆಲ್ಲ ಸುಳ್ಳೆಲ್ಲ ಹೇಳಿಬಿಟ್ಟು ಆ ಸ್ನೇಹನ ನೀರಲ್ಲಿ 3 ಸಲ ಮುಳುಗಿಸ್ತಾರೆ. ಅದಾದಮೇಲೆ ಅವ್ನು ಹೇಳ್ತಾ ಇದ್ದಾನೆ, ನೋಡಿ ಮೇಡಮ್ ನೀವು ಇವಾಗ ಬೇಗ ಉರುಳಬೇಕು, ಇಲ್ಲಿಂದ ಇದೇ ಒದ್ದೆ ಬಟ್ಟೆನಲ್ಲೇ ಗುಡಿ ತನಕ ಬೇಗ ಉರುಳಬೇಕು, ಉರುಳುವಾಗ ನಿಧಾನ ಮಾಡಬಾರ್ದು, ಆಮೇಲೆ ಪಾಚಿ ಸ್ಮೆಲ್ ಹೊಂಟೋದ್ರೆ ದೆವ್ವನೂ ದೂರ ಹೊಂಟೋಗ್ಬಿಡುತ್ತೆ, ಇಲ್ಲೇ ಉಳ್ಕೊಂಬಿಡುತ್ತೆ, ಹಂಗೆ ಮಾಡಬಾರ್ದು, ನೀವು ಫಾಸ್ಟಾಗಿ ಉರುಳಬೇಕು ಅಂತ ಹೇಳಿ ಉರುಳು ಸೇವೆಗೆ ಸ್ಟಾರ್ಟ್ ಮಾಡ್ತಾಳೆ. ಪಾಪ ಸ್ನೇಹ ಇಲ್ಲಿ ಮರಳಲ್ಲಿ ಉಳ್ಸವೆ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಇವ್ರು 4 ಜನನು, ಪ್ರೇಮ, ಕಾವ್ಯ, ಮಹಾದೇವ, ರಾಮು ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ದಾರೆ. ಇಲ್ಲಿ ಮಹಾದೇವ ಹೇಳ್ತಾ ಇದ್ದಾನೆ, ಈ ಪ್ರೇಮ ಮಾಡಿದ್ರೆ ಒಂದೊಂದು ಕರ್ಮಗಳಿಗೂ 1 ಕಿಲೋಮೀಟ್ರ್ ಉರುಳಿಸಿದ್ರೂ ಸಾಕಾಗಲ್ಲ ಅಂತ ಹೇಳ್ತಾನೆ. ಈಗ ಆಮೇಲೆ ಕಾವ್ಯ ಹೇಳ್ತಾ ಇದ್ದಾಳೆ, ನಾವು ಇವಳು ಇಷ್ಟಕ್ಕೆ ಸುಸ್ತಾಗಿ ಹೋಗಿದ್ದಾಳೆ, ಇನ್ನೇನಾದ್ರೂ ಪ್ರೇಮಕ್ಕ ಮಾಡಿರೋ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಇವಳಂತೂ ಕತೆ ಮುಗ್ದೋಯ್ತು ಅಂತ ಅವಳು ಹೇಳ್ತಿದ್ದಾಳೆ. ರಾಮು ಹೇಳ್ತಾ ಇದ್ದಾನೆ, ಅಯ್ಯೋ ಅವಳು ಪಾಪದ ಕೂಡ ಇವತ್ತು ತುಂಬಿತು, ಅದು ಸರಿ ಅಣ್ಣ, ಆ ಅಸಿಸ್ಟೆಂಟ್ನ ಎಲ್ಲಿಂದ ಕರ್ಕೊಂಬಂದು ಹೇಳಿ ಸಖತ್ತಾಗಿ ಆ್ಯಕ್ಟ್ ಮಾಡ್ತಾವಣ್ಣ ಅಂತ ಅವನು ಹೇಳ್ತಾನೆ. ಅದಕ್ಕೆ ಮಹಾದೇವ ಹೇಳ್ತಾ ಇದ್ದಾನೆ, ಅದು ಹಳ್ಳಿ ಪ್ರತಿಭೆ ಕಣ್ಲ, ಹಳ್ಳಿನಲ್ಲಿ ಅವ್ನು ದುಡ್ಡು ಕೊಡ್ಬೇಡ, ಸಖತ್ತಾಗಿ ಆ್ಯಕ್ಟ್ ಮಾಡ್ತಾನೆ ಕಣ್ಲ ಅಂತ 4 ಜನನು ಮಾತಾಡ್ಕೊಂಡು ಅವಳು ಉರುಳು ಸೇವೆ ಮಾಡೋದು ನೋಡಿ ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ದಾರೆ. ಇಲ್ಲಿ ಸ್ನೇಹ ಉರುಳು ಸೇವೆ ಮಾಡಿ ಸಾಕಾಗಿ, ಡ್ಯಾಡಿ ನನ್ನ ಕೈಲಿ ಆಗ್ತಾ ಇಲ್ಲ ಡ್ಯಾಡಿ, ತುಂಬ ಸುಸ್ತಾಗ್ತಾ ಇದೆ ಡ್ಯಾಡಿ, ನನ್ನ ಕಾಲೆಲ್ಲ ನೋವು ಡ್ಯಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಧನರಾಜ್ ಹೇಳ್ತಾ ಇದ್ದಾರೆ, ಸಾಕು ಬಿಡಮ್ಮ, ಎದ್ಬಿಡಮ್ಮ ಸಾಕು, ನಿನ್ನ ಕೈಲಿ ಆಗಲ್ಲ ಅಂದರೆ ಅಂತ ಹೇಳ್ತಾರೆ. ಆಗ ಆ ಗುರೂಜಿ ಅಸಿಸ್ಟೆಂಟ್ ಹೇಳ್ತಾ ಇದ್ದಾನೆ, ಹೌದಾ ಎದ್ಬಿಡ್ತೀರಾ, ಎದ್ದೋಗಿ ನನಗೇನು ಎದ್ದೋಗಿ, ಈಗಾಗಲೇ ಆ ದೇವಕ್ಕೆ ಚೂಟಿ ಬಿಟ್ಟಿರೋ ಥರ ಆಗಿದೆ, ಈಗ ನೀವು ಬಿಟ್ಟು ಹೋದರೆ ಅದಕ್ಕೆ ಇನ್ನೂ ಕೋಪ ಬಂದು ಇವತ್ತು ನೈಟ್ ನಿನ್ಗೆ ಇನ್ನೂ ಚೆನ್ನಾಗಿ ಕಾಟ ಕೊಡುತ್ತೆ, ಎದ್ದೋಗಿ ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಂಥ ಸ್ನೇಹ, ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಬರ್ತಾನೆ ಇರ್ತಾಳೆ. ಅದನ್ನು ನೋಡಿ ಇವ್ರು 4 ಜನ ಮತ್ತೆ ಎಂಟರ್ಟೈನ್ಮೆಂಟ್ ತೊಗೊತಾನೆ ಇರ್ತಾರೆ. ಇಲ್ಲಿ ಒಳಗಡೆ ಬರ್ತಾರೆ, ಅಲ್ಲಿ ಚೆನ್ನಾಗಿ ಬೇವಿನ ಸೊಪ್ಪು ತೊಗೊಂಡು ಸ್ನೇಹಾಗೆ ಸಖತ್ತಾಗಿ ಹೊಡಿತಾರೆ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ. ಇದಿಷ್ಟು ಬಂದು ಗುರುವಾರ ಸಂಚಿಕೆನ ಎಪಿಸೋಡ್ ಫ್ರೆಂಡ್ಸ್. ನೀವು ಶುಕ್ರವಾರ ಸಂಚಿಕೆಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.